ನಮಸ್ಕಾರ ಸ್ನೇಹಿತರೆ. 11 ತಿಂಗಳ ಮಗು ಜೀವಂತವಾಗಿರುವ ಮೀನನ್ನೇ ನುಂಗಿದೆ. ಹೌದು, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ದಾವಣಗೆರೆಯ ಮೂಲತಃರಾದಂತಹ ದಂಪತಿಗಳ ಮಗು ಪ್ರತೀಕ್ ಅನ್ನೋರು. ಈ ಮಗುಗೆ 11 ತಿಂಗಳು. ಅಜ್ಜಿ ಜೊತೆ ಆಟ ಆಡ್ತಾ ಇರುವಂತಹ ಈ ಮಗು ಜೀವಂತವಾಗಿರುವ 10 ಸೆಂಟಿಮೀಟರ್ ಉದ್ದ 3.5 ಸೆಂಟಿಮೀಟರ್ ಅಗಲವಾಗಿರುವ ಜಿಲೇಬಿ ಮೀನನ್ನು ನುಂಗಿಬಿಟ್ಟಿದೆ. ಹೌದು, ಮಗುಗೆ ಏನು ಗೊತ್ತಿರೋದಿಲ್ಲ. ಆಟ ಆಡಬೇಕಾದ್ರೆ ಈ ಒಂದು ನಾಣ್ಯದ ಕಾಯಿನ್ಗಳಾಗಿರಬಹುದು, ಜೀವಂತವಾಗಿರೋ ಈ ಥರ ಮೀನುಗಳಾಗಿರ್ಬೋದು, ಗಾಜಿನ ವಸ್ತುಗಳಾಗಿರ್ಬೋದು, ಇವುಗಳ ಜೊತೆ ಮಗು ಆಟ ಆಡ್ತಾ ಇದೆ ಅಂತ ಅಂದರೆ ಸ್ವಲ್ಪ ಗಮನವನ್ನು ಹರಿಸ್ಬೇಕು. ಇಲ್ಲ ಅಂದರೆ ಈ ಥರನೇ ಮಗು ಗೊತ್ತಿಲ್ಲದೆ ತಗೊಂಡಿರುವಂತಹ ವಸ್ತು ಸೀದಾ ಬಾಯಿಗೆ ಹೋಗೋದು. ಮಕ್ಕಳಿಗೆ ಯಾವುದೇ ವಸ್ತುನ ಕೊಟ್ಟು ನೋಡಿ, ಅದು ಸೀದಾ ಬಾಯಿಗೆ ಹಾಕೊಳ್ಳುತ್ತೆ. ಇಲ್ಲಾಗಿರುವಂಥದ್ದು ಅದೇ. ಮಕ್ಕಳಿಗೆ ಏನು ತಾನೇ ಗೊತ್ತಿರುತ್ತೆ. ಅಜ್ಜಿ ಜೊತೆ ಆಟ ಆಡ್ತಾ ಇರುವಂತಹ ಪ್ರತೀಕ್ ಜೀವಂತವಾಗಿರುವ ಮೀನನ್ನೇ ಸಹ ನುಂಗ್ಬಿಟ್ಟಿದೆ. ಗಾಬರಿಯಾದಂತಹ ಇವರ ತಂದೆ ತಾಯಿಗರು ಶಿವಮೊಗ್ಗ ಸರ್ಜಿ ಆಸ್ಪತ್ರೆಗೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿರುವಂತಹ ವೈದ್ಯರು ಮಗುವಿನ ಪ್ರಾಣ ಉಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಮಗುವಿನ ಪ್ರಾಣವನ್ನು ಉಳಿಸ್ಲಿಕ್ಕೆ ಆ ಮೀನನ್ನು ಅಂದರೆ 10 ಸೆಂಟಿಮೀಟರ್ ಉದ್ದ 3.5 ಸೆಂಟಿಮೀಟರ್ ಅಗಲವಾಗಿರುವಂತಹ ಜಿಲೇಬಿ ಮೀನನ್ನು ತೆಗೆದು ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಅರಸಾಹಸ ಪಟ್ಟಂತಹ ವೈದ್ಯರಿಗೆ ನೀವೆಲ್ಲ ಒಂದು ನಮನವನ್ನು ಸಲ್ಲಿಸಬೇಕು. ಹೌದು, ಏಕೆಂದರೆ ತಂದೆ ತಾಯಿ ಎಷ್ಟು ಗಾಬರಿ ಬಿದ್ದಿರ್ತಾರೆ. ಮಗುವಿನ ಪ್ರಾಣ ಉಳಿಸಿ ಆ ತಂದೆ ತಾಯಿಗೆ ಅವರ ಮಗುವನ್ನು ವಾಪಸ್ ಕರುಣಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಷಯವಾಗಿ ಈ ಒಂದು ವೈದ್ಯರ ಬಗ್ಗೆ, ಹಾಗೆ ಬೇಜವಾಬ್ದಾರಿ ಇದ್ದಂತಹ ಈ ಮಗುವಿನ ತಂದೆ ತಾಯಿ ಅಜ್ಜಿಯ ಬಗ್ಗೆ, ಏನೂ ಗೊತ್ತಿಲ್ಲದೆ ಇರುವಂತಹ ಈ ಕಂದಮ್ಮನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಣು ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.